ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮೌರ್ಯ ಆ್ಯಂಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಹಸು ಸಗಣಿ ಮತ್ತು ಗಂಜಲನ ಯೂಸ್ ಮಾಡಿಕೊಂಡು ತಮ್ಮ ತೋಟಗಳಿಗೆ ಹೇಗೆ ಕಡಿಮೆ ಖರ್ಚಲ್ಲಿ ಗೊಬ್ಬರನ ತಯಾರು ಮಾಡೋದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಅರ್ಧಕ್ಕೆ ಅರ್ಧ ರೇಟು ಗೊಬ್ಬರದಲ್ಲಿ ಉಳಿಸ್ಬೋದು. ಆ ಥರ ನಮ್ಮಣ್ಣ ಅವ್ರ ತೋಟದಲ್ಲಿ ತಯಾರು ಮಾಡ್ಕೊಂಡಿದ್ದಾರೆ ಗೊಬ್ಬರನ ಸ್ವಂತವಾಗಿ, ಸಗಣಿ ಮತ್ತು ಗಂಜಲ ಯೂಸ್ ಮಾಡಿಕೊಂಡು. ಅವರು ಹೇಗೆ ಅದನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ತಯಾರು ಮಾಡಿದ್ರು ಅಂತ ಕೇಳೋಣ ಬನ್ನಿ ಅವರನ್ನೇ. ಅವ್ರ ತೋಟದಲ್ಲಿ ಹುಲ್ಲೇನೋ ಕುಯ್ತಿರೋಂಗಿದ್ದಾರೆ, ಹುಲ್ಲು ಕುಯ್ತಿದ್ದಾರೋ ಕಳೆ ಕೀಳ್ತಿದ್ದಾರೋ ಗೊತ್ತಿಲ್ಲ, ತೋಟದಲ್ಲಿದ್ದಾರೆ. ಅವ್ರ ಹತ್ರನೇ ಕೇಳೋಣ ಬನ್ನಿ. ಅಣ್ಣ, ಇಲ್ಲಿ ಏನು ತಮ್ಮ ಸ್ವಂತ ತೋಟಕ್ಕೆ ಕಡಿಮೆ ಖರ್ಚಲ್ಲಿ ಗೊಬ್ಬರ ತಯಾರು ಮಾಡ್ಬೋದು ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಒಂದು ಸ್ವಲ್ಪ ಹೇಳ್ತೀರಾ? ಅದೇ ಕಡಿಮೆ ಖರ್ಚಲ್ಲಿ ಮನೆಯಲ್ಲೇ ಹಸು ಸಗಣಿ ಮತ್ತು ಗಂಜಲ ಯೂಸ್ ಮಾಡಿ ಗೊಬ್ಬರ ತಯಾರಿಸ್ಬೋದು ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ನಮ್ಮದು ಹೂಬಳ್ಳಿ ನರ್ಸರಿ ಫಾರ್ಮು. ನಮ್ಮ ಹತ್ರ ಸೇವಂತಿಗೆ ಹೂವಿನ ಗಿಡಗಳು, ರೋಸಾ ಗಿಡಗಳು, ಮಲ್ಲಿಗೆ ಗಿಡಗಳು ಎಲ್ಲ ಸಿಗುತ್ತೆ. ಬೇಕಾದವರು ಕೆಳಗಡೆ ಕೊಟ್ಟು ನಂಬರ್ಲಿ ಕರೆ ಮಾಡಿ. ನೋಡಿ, ರೈತರಿಗೆ ಒಂದು ಬೆಳೆ ಬೆಳಿಬೇಕು ಅಂದರೆ ಎಲ್ಲಿ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತಂದರೆ ಗೊಬ್ಬರ. ಮೇಯ್ನಾಗಿ ಉಳುಮೆನೂ ಕಾಸ್ಟ್ ಆಗಲ್ಲ, ನಾವು ಹಾಕೋ ಬೀಜನೂ ಕಾಸ್ಟ್ ಆಗಲ್ಲ, ಕಾಸ್ಟ್ಲಿ ಆಗಲ್ಲ, ಏನೂ ಆಗಲ್ಲ. ಮೇಯ್ನಾಗಿ ಗೊಬ್ಬರ ಕಾಸ್ಟ್ಲಿ ಆಗೋದು ಅಂದರೆ ಗೊಬ್ಬರ. ಇಲ್ಲಿ ನೋಡಿ, ನಾನು ಇಲ್ಲೊಂದು ನನ್ನ ಸ್ವಂತ ತೋಟಕ್ಕೆ ನಾನೊಂದು ಚಿಕ್ಕದಾಗಿ ಒಂದು ಇನೋವೇಷನ್ ಆಗಿ ಒಂದು ಚಿಕ್ಕ ಉಪಕರಣ ನಾನು ಮಾಡ್ಕೊಂಡಿದ್ದೀನಿ. ಇದೇನು ಅಂದರೆ, ಇದು 200 ಲೀಟ್ರ್ ಬ್ಯಾರಲ್ಲು. ಇದಕ್ಕೊಂದು ½ HP ಮೋಟರ್. ಅಂದರೆ ನೀವು ಸ್ವಂತವಾಗಿ ಇದನ್ನು ರೆಡಿ ಮಾಡ್ಕೊಂಡಿರೋದಾ? ನಾನೇ ಸ್ವಂತವಾಗಿ, ನನ್ನ ಒಂದು ಐಡಿಯಾದ ಮೇಲೆ ನಾನು ರೆಡಿ ಮಾಡ್ಕೊಂಡಿರೋದು. ಓಕೆ. 200 ಲೀಟ್ರ್ ಬ್ಯಾರಲ್ ಇದು. ಇದೊಂದು ½ HP ಮೋಟ್ರ್ ಇಟ್ಟಿದ್ದೀನಿ. ಇದಕ್ಕೊಂದು ಓಸ್ ಪೈಪು 3/4 ಇಂಚು ಒಂದು ಓಸ್ ಪೈಪ್ ಹಾಕಿದ್ದೀನಿ. ಓಕೆ. ಇದನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮಗೆ ಕಾಣಿಸುತ್ತೆ, ಇಲ್ಲೊಂದು ಬಾಣಲಿ ಇಟ್ಟಿದ್ದೀನಿ. ಇದ್ರೊಳಗಿರೋದು ಪೂರ್ತಿ ಬರೀ ಗಂಜಲಾನೆ. ಓಕೆ. ಅಲ್ಲಿ ನೋಡಿ, ಅಲ್ಲಿ ನಮ್ಮ ಹತ್ರ ಒಂದು ಮಲೆನಾಡು ಗಿಡ್ಡ ಹಸು ಇಟ್ಕೊಂಡಿದ್ದೀವಿ. ಆ ಹಸುನ ಹೈಟಲ್ಲಿ ಕಟ್ಟಿದ್ದೀವಿ. ಈ ಗೊಬ್ಬರದ ಡ್ರಮ್ನ ಡೌನಲ್ಲಿ ಇಟ್ಟಿದ್ದೀವಿ. ಆ ಹಸುದು ಸಗಣಿ ಗಂಜಲ ಎಲ್ಲನೂ ಇಲ್ಲಿ ಸ್ಟೋರ್ ಆಗುತ್ತೆ. ಸಗಣಿ ಅಲ್ಲೇ ಇರುತ್ತೆ, ಗಂಜಲ ಫುಲ್ ಇಲ್ಲಿ ಸ್ಟೋರ್ ಆಗುತ್ತೆ. ಆ ಗಂಜಲನ ನಾನೇನು ಮಾಡ್ತೀನಿ, ಸಗಣಿ ಜೊತೆ ಮಿಕ್ಸ್ ಮಾಡಿ ಈ ಡ್ರಮ್ ಒಳಗಡೆಗೆ ಆ ಗಂಜಲನ ನಾನು ಡಿಪ್ ಮಾಡ್ತೀನಿ. ಇದನ್ನು ಡಿಪ್ ಮಾಡಿದ್ಮೇಲೆ, ಅಂದರೆ ಈ ಡ್ರಮ್ ಒಳಗೆ ಹಾಕಿದ ಮೇಲೆ ಏನಂದರೆ ನೋಡಿ, ಇದು ಟ್ರೈಕೋಡ್ರೋಮಾ. ಇದು ನಮ್ಮ ಎಲ್ಲ RSK ಒಳಗೆ ಸಿಗುತ್ತೆ. ಇದು ಟ್ರೈಕೋಡ್ರೋಮಾ, ಸೂಕ್ಷ್ಮಾಣು ಜೀವಿಗಳು. ಇದೆಲ್ಲ ರೈತರಿಗೂ ಗೊತ್ತಿರುತ್ತೆ. ಇದನ್ನು ಈ ಒಂದು ಡ್ರಮ್ಗೆ ವಾರಕ್ಕೆ 2 ಪ್ಯಾಕೆಟ್ ಹಾಕ್ತೀನಿ ನಾನು. ವಾರಕ್ಕೆ 2 ಪ್ಯಾಕೆಟ್ ಹಾಕಿ ಈ ನಾನು ಶೇಖರಣೆ ಮಾಡಿದಂಥ ಗಂಜಲ ಆಗ್ಬೋದು, ಸಗಣಿ ಆಗ್ಬೋದು, ಅದೆಲ್ಲ ನಾನು ಇದರೊಳಗಡೆ ನಾನು ಉಯ್ಕೊಳ್ತಾ ಬರ್ತೀನಿ, ಡ್ರಮ್ ಫುಲ್ ಆಗೋವರೆಗೂ. ಅಂದರೆ ಇದು ಅವ್ರವ್ರ ಕೆಪಾಸಿಟಿ ತಕ್ಕನಂಗೆ. ಕೆಲವು ಬೇಕು ಅಂದರೆ 750 ಲೀಟ್ರ್ ಡ್ರಮ್ಮು, 1000 ಲೀಟ್ರ್ ಡ್ರಮ್ಮು, 500 ಲೀಟ್ರ್ ಡ್ರಮ್ ಕೂಡ ಇಟ್ಕೊಬೋದು. ನಾನು ಸದ್ಯಕ್ಕೆ 200 ಲೀಟ್ರ್ ಡ್ರಮ್ ಇಟ್ಕೊಂಡಿದ್ದೀನಿ. ಇದರೊಳಗೆ ಮಿಕ್ಸ್ ಆಗಿದ್ದನ್ನು ನಾನೇನು ಮಾಡ್ತೀನಿ, ಒಂದು ವಾರದವರೆಗೂ, ಅಂದರೆ ಈ ಡ್ರಮ್ ಫುಲ್ ಆಗೋವರೆಗೂ ಎಲ್ಲ ಫುಲ್ ಮಾಡ್ಕೊತೀನಿ. ಫುಲ್ ಮಾಡ್ಕೊಂಡಿದ್ದಾದ್ಮೇಲೆ ಅದನ್ನು ಒಂದು ವಾರ ಹಂಗೇನೆ ಸೊಲ್ಯೂಷನ್ ಆಗೋ ರೀತಿ ಕ್ಲೀನಾಗಿ ಅದನ್ನ ಹಂಗೆ ಶೇಖರಣೆ ಮಾಡಿ ಅದರೊಳಗೆ ಇಟ್ಟು, ಆ ಒಂದು ವಾರದ ಗ್ಯಾಪಲ್ಲಿ ಉಳಿದು ಬಂದಂಥದ್ದೆಲ್ಲ ಈ ಚಿಕ್ಕದೊಂದು ಡ್ರಮ್ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಶೇಖರಣೆ ಮಾಡ್ಕೊತಾ ಹೋಗ್ತೀನಿ. ಅದ್ರಲ್ಲಿ ಶೇಖರಣೆ ಮಾಡ್ಕೊತಾ ಹೋಗಿ, ಏನು ಅಂದರೆ ನಮ್ಮದು ಬೋರ್ ಪೈಪಿಂದ ಹಿಡಿದು ಎಲ್ಲನೂ ಇಲ್ಲೇ ಕನೆಕ್ಟಿವಿಟಿ ಇರೋದ್ರಿಂದ ಈ ಓಸ್ ಪೈಪ್ನ ಇದು ನೋಡಿ, ಇದೊಂದು 3/4 ಇಂಚು ಓಸ್ ಪೈಪ್ ಹಾಕಿದ್ದೀನಿ. ಈ ಓಸ್ ಪೈಪ್ ಬಂದು ಡೈರೆಕ್ಟ್ ನೋಡಿ ಇಲ್ಲೊಂದು ಟಾಪ್ ಬಿಟ್ಕೊಂಡಿದ್ದೀನಿ. ಈ ಟಾಪ್ಗೆ ಇಲ್ಲಿ ಕನೆಕ್ಟ್ ಮಾಡ್ಬಿಡ್ತೀನಿ. ಈ ಟಾಪ್ಗೆ ಇಲ್ಲಿ ಕನೆಕ್ಟ್ ಮಾಡ್ಬಿಟ್ಟು ಈ ವಾಲ್ನ ಓಪನ್ ಮಾಡ್ಕೊಂಡ್ರೆ ಬೋರ್ ಆನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಡ್ರಿಪ್ ಇರಿಗೇಷನ್ ಅಲ್ಲಿ ಹೊರಟೋಗುತ್ತೆ. ಈ ಕನೆಕ್ಟ್ ಮಾಡಿ ನಾನು ಅಲ್ಲಿ ½ HP ಮೋಟ್ರು ಏನು ಇಟ್ಟಿದ್ದೀನಿ, ಗೊಬ್ಬರ ಬೇಕಾಗಿರುವಂಥ ½ HP ಮೋಟ್ರು, ಅದನ್ನು ಆನ್ ಮಾಡಿದಾಗ ಇದರಿಂದ ಬರುವಂಥ ನೀರು ಅದ್ರ ಜೊತೆಗೆ ಈ ಗೊಬ್ಬರನು ಮಿಕ್ಸ್ ಆಗಿ ಡೈರೆಕ್ಟ್ ನಮ್ಮ ಬೆಳೆಗಳಿಗೆ ಹೋಗುತ್ತೆ. ಬನ್ನಿ, ಈ
ರೀತಿ ನಮ್ ಡೈರೆಕ್ಟ್ ಆಗಿ ನಮ್ಮ ಬೆಳೆಗಳಿಗೆ ಹೋಗೋದ್ರಿಂದ ನಮ್ಗಳಿಗೆ ಏನಾಗುತ್ತೆ, ಆದಷ್ಟು ನಮಗೆ ಗೊಬ್ಬರದ ಖರ್ಚು ಡ್ರಿಪ್ಪಲ್ಲಿ ಹೋಗೋದ್ರಿಂದ, ಅಂದ್ರೆ ಈ ಕೇಳ್ಬೋದು ಎಲ್ಲ ಗಲೀಜ್ ಹೋಗುತ್ತೆ, ಡ್ರಿಪ್ ಪೈಪ್ ಕಟ್ಕೊಳ್ಳುತ್ತೆ ಅಂತ ಎಲ್ಲ ಕೇಳ್ತಾರೆ. ಆದ್ರೆ ನಾನು ಏನು ಅಲ್ಲಿ ಪೈಪ್ ಇಟ್ಟಿದ್ದೀನಿ, ಅದು ಮೋಟರ್ ಇಟ್ಟಿದ್ದೀನಿ, ಒಳಗಡೆ ಏನು ಫುಟ್ಬಾಲ್ ಬಿಟ್ಟಿದ್ದೀನಿ, ಅಲ್ಲೊಂದು ಫಿಲ್ಟರ್ ಇಟ್ಟಿದ್ದೀನಿ. ಆ ಫಿಲ್ಟರ್ ಮುಖಾಂತರ ಏನಾಗುತ್ತೆ, ಕಸ ಏನೂ ಪೈಪ್ ಒಳಗಡೆ ಬರಲ್ಲ. ಲಿಕ್ವಿಡ್ ಏನಿದೆ ಲಿಕ್ವಿಡ್ ಮಾತ್ರ ಹೋಗುತ್ತೆ. ಡೈರೆಕ್ಟ್ ಪೈಪ್ ಹೋದ್ರೆ, ಡ್ರಿಪ್ ಮುಖಾಂತರ ಹೋದ್ರೆ, ನಾವು ಇಕ್ಕಿರೋ ಬೆಳೆಗೆ ಏನ್ ನೀರ್ ಬಿಡ್ತೀವಿ ಆ ನೀರಿನ ಜೊತೆಗೆ ಡೈರೆಕ್ಟ್ ಗೊಬ್ಬರ ಸಮೇತ ಹೊರಟೋಗುತ್ತೆ. ಹಿಂಗೆ ಪ್ರತಿ ಒಂದು ವಾರಕ್ಕೆ ಒಂದೊಂದ್ಸಲಿ ಒಂದೊಂದು ಡ್ರಮ್ ಬಿಡ್ತಾ ಇದ್ರೆ ನಮ್ಗೆ ಆದಷ್ಟು ಗೊಬ್ಬರದ ಖರ್ಚನ್ನ ಪೂರ್ತಿ ಕಮ್ಮಿ ಮಾಡ್ಕೊಂಡ್ಬಿಡ್ಬೋದು. ಈಗಿನ ಲೆಕ್ಕಾಚಾರಕ್ಕೆ ಹೇಳ್ಬೇಕು ಅಂದ್ರೆ, ಒಂದು ಟ್ರ್ಯಾಕ್ಟರ್ ಗೊಬ್ಬರ ತಗೊಬೇಕು ಅಂದ್ರೆ 5,000 ರೂಪಾಯಿ ಕೊಡ್ಬೇಕು. ಇವಾಗಿನ ಲೆಕ್ಕಾಚಾರ ಬೇಕು, 5,000 ರೂಪಾಯಿ ನಾವು ಕೊಡಬೇಕು. 5,000 ರೂಪಾಯಿ ನಾವು ಖರ್ಚು ಮಾಡೋದ್ರ ಬದಲು ಈ ತರ ಒಂದು ತೋಟದಲ್ಲಿ ಮನೆ ಕಟ್ಕೊಂಡಿರೋರು, ಅಲ್ಲಿ ಆ ತೋಟದಲ್ಲಿ ಹಸು ಕಟ್ಕೊಂಡಿರೋರು, ಈ ತರ ಒಂದು ಮಾಡ್ಕೊಂಡ್ರೆ ಗೊಬ್ಬರದ ಖರ್ಚು ತುಂಬಾನೇ ಉಳಿದೋಗುತ್ತೆ. ತುಂಬಾ ಉಳಿದೋಗುತ್ತೆ. ಹಸು ಕಟ್ಕೊಂಡಿರೋರು ಅಂತಂದ್ರೆ ಕೆಲವರು 10 ಹಸು, 15 ಹಸು, 20 ಹಸು ಕಟ್ಕೊಂಡಿರ್ತಾರೆ. ಅವ್ರಿಗೆ ಗೊಬ್ಬರಕ್ಕೇನು ತೊಂದರೆ ಇರಲ್ಲ. ಆದ್ರೆ ಈ ಮನೆಗೆ ಬರೀ ಮನೆಗೆ ಮಾತ್ರ ಕರಾವ್ ಸಾಕಪ್ಪ, ನಮ್ಗೆ ಹಸು ಕೆಲಸ ನಾವು ಜಾಸ್ತಿ ಮಾಡೋಕ್ಕಾಗಲ್ಲ, ನಮ್ ಬೆಳೆದ ಕೆಲಸನೇ ಜಾಸ್ತಿ ಆಗುತ್ತೆ ಅನ್ನೋಂಥವ್ರು ಒಂದ್ ಹಸು ಕಟ್ಕೊಂಡಿರ್ತಾರೆ ಮನೆ ಕರಾವ್ಗೆ ಅಂತ. ಆ ಒಂದ್ ಹಸು ಕಟ್ಕೊಂಡಿರೋ ಈ ಕೆಲಸ ಮಾಡಿದ್ರೆ ನಮ್ಗೆ ಏನು ಅಂದ್ರೆ ಗೊಬ್ಬರದ ಖರ್ಚು ಆದಷ್ಟು ನಾವು ಉಳಿಸ್ಬೋದು. ನಾವು ಬಿಟ್ಟಂತ ಗೊಬ್ಬರ ಡೈರೆಕ್ಟ್ ಆಗಿ ನಾವು ಇಟ್ಟಿರೋ ಬೆಳೆ ಬುಡಕ್ಕೆ ಹೋಗೋದ್ರಿಂದ ಬೆಳೆನೂ ಸಮೃದ್ಧಿಯಾಗಿ ಬರ್ತದೆ. ಅಂದ್ರೆ ಸಗಣಿ ಮತ್ತೆ ಗಂಜಲ ಹಾಕಿದ್ರೆ ಗಿಡ ಮರ ಎಲ್ಲ ಹಾಳಾಗುತ್ತೆ ಅಂತ ಹೇಳ್ತಾರಲ್ಲ, ಯಾರು ಹೇಳಿದ್ದು? ಇವಾಗ ನಾವು ಬಿಡೋದು ನಾವು ಡೈರೆಕ್ಟ್ ನಾವು ಉಯ್ಯಲ್ಲ. ಸಗಣಿ, ಇವಾಗ ಹಸಿ ಸಗಣಿ ಗಂಜಲ ಜಾಸ್ತಿ ಗಿಡದ ಬುಡಕ್ ಉಯ್ತಾ ಇದೆ, ಒಣಗೋಗುತ್ತೆ, ಹೀಟ್ ಜಾಸ್ತಿ ಇರುತ್ತೆ, ಒಣಗೋಗುತ್ತೆ ಅಂತ ಹೇಳ್ತಾರೆ. ಬಟ್ ನಾವು ಹಾಕಲ್ವಲ್ಲ, ನೀರಿನ ಜೊತೆ ಹೋಗುತ್ತೆ. ನೀರಿನ ಜೊತೆ ಹೋಗುತ್ತೆ, ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ನಮ್ಮ ಬೆಳೆಗಳಿಗೆ ಸೇರ್ತಾ ಹೋಗುತ್ತೆ. ಆ ಸೇರ್ತಾ ಹೋದಾಗ ನಮಗೆ ಆದಷ್ಟು ನಾವು ಕೆಮಿಕಲ್ ಏನು ಯೂಸ್ ಮಾಡ್ತೀವಿ ಆ ಕೆಮಿಕಲ್ ಯಾವುದು ನಮ್ಗೆ ಅಷ್ಟೊಂದು ಖರ್ಚು ಬರಲ್ಲ. ಈಗ ಬೆಳೆ ನಾವು ಹಾಕೋ ನಾಟಿ ಗೊಬ್ಬರದಿಂದ ಬೆಳೆ ಸಮೃದ್ಧಿಯಾಗಿ ಬಂದ್ರೆ ನಾವೆಂತ ಕೆಮಿಕಲ್ ಗೊಬ್ಬರಕ್ಕೆ ಹೋಗ್ತೀವಿ. ಈಗಿನ ರೈತರುಗಳೆಲ್ಲ ಇನ್ಸ್ಟಂಟ್ ಆಗಿ ನಮಗೆ ಇಳುವರಿ ಬೇಕು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಕೆಮಿಕಲ್ ಹಿಂದೆ ಹೋಗ್ತಾರೆ. ಕೆಮಿಕಲ್ಲು ಹಾಕೊಳ್ಳೋಣ, ಅದ್ರ ಜೊತೆಗೆ ಇದನ್ನ ಮಾಡ್ಕೊಂಡ್ರೆ ನಮ್ಗೆ ಆದಷ್ಟು ಕೆಮಿಕಲ್ಲು ಕಮ್ಮಿ ಆಗುತ್ತೆ, ನಮ್ ಖರ್ಚು ಕಡಿಮೆ ಆಗುತ್ತೆ, ನಮ್ ಭೂಮಿನೂ ಫಲವತ್ತಾಗಿರುತ್ತೆ. ಇದೇ ಕಣಮ್ಮ, ಇದು ನಾನು ಮಾಡಿರೋಂಥದ್ದು ಒಂದು ಸಣ್ಣದಾಗಿ ಮಾಡಿರೋಂಥ ಉಪಕರಣ ನೋಡಿ, ಇದೇನೇನು ಇದು ಎಲ್ಲಾ ರೈತರನ್ನು ತಿಳ್ಕೊಂಡು ಇದನ್ನ ಎಲ್ಲಾರನ್ನು ಮಾಡ್ಕೊಂಡ್ರೆ ಎಲ್ರಿಗೂ ಅನುಕೂಲ. ನಾನು ಮಾಡಿರೋದನ್ನ 4 ಜನ ನೋಡಿ ತಿಳ್ಕೊಂಡು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಇಷ್ಟು ಹೇಳ್ತೀನಿ ನಾನು. ಮತ್ತೆ ನಿಮ್ದು ನರ್ಸರಿ ಫಾರ್ಮ್ ಅಲ್ಲಿ ಯಾವ್ಯಾವ ತರ ಸೇವಂತಿಗೆ ಗಿಡಗಳು ಸಿಗುತ್ತೆ ಅಂತ ಏನಾದ್ರು ಹೇಳ್ತೀರಾ? ನರ್ಸರಿಲಿ ನೋಡಮ್ಮ, ನಂದು ಬರೀ ಸೇವಂತಿಗೆ, ಗುಲಾಬಿ, ಕನಕಾಂಬರ, ಮಲ್ಲಿಗೆ ಇಷ್ಟನ್ನ ನಮ್ಮಲ್ಲಿ ಸಿಗುವಂಥದ್ದು. ಸೇವಂತಿಗೆ ಒಳಗೆ ಯಾವ ಕಲರ್ ಬೇಕು ಅಂದ್ರೂ ಆಲ್ಮೋಸ್ಟ್ ನಮ್ಮ ಕರ್ನಾಟಕದಲ್ಲಿ ಒಂದು 20 ತರ ಕಲರ್ ಇದೆ. 20 ತರ ಕಲರಲ್ಲೂ ಸೀಸನ್ ವೈಸ್ ಅದನ್ನು ನಾನು ಹೇಳ್ತೀನಿ ಫಾರ್ಮರ್ಸ್ಗೆ, ರೈತರುಗಳಿಗೆ ನಾನು ಹೇಳೋದು ಯಾವ ಸೀಸನ್ ಅಲ್ಲಿ ಯಾವ ಕಲರ್ ಹಾಕ್ಬೇಕು, ಯಾವ ವೆರೈಟಿ ಹಾಕ್ಬೇಕು ಅಂತಾನು ಹೇಳ್ತೀನಿ. ಯಾಕೆಂದ್ರೆ ವೆರೈಟಿ ವೈಸ್ ಹೋದ್ರೆ ಬುಷ್ ವೆರೈಟಿ ಇದೆ, ಸ್ಟೆಮ್ ವೆರೈಟಿ ಇದೆ, ಬಂಚ್ ವೆರೈಟಿ ಇದೆ, ಈ ತರ 3-4 ತರ ವೆರೈಟಿ ಇದೆ. ಅದನ್ನ ಯಾವ ವೆರೈಟಿನ ಯಾವ ಸೀಸನ್ ಅಲ್ಲಿ ಹಾಕ್ಬೇಕು, ಯಾವ ಸೀಸನ್ ಅಲ್ಲಿ ಹಾಕಿದ್ರೆ ಯಾವ ರೇಟ್ ಸಿಗುತ್ತೆ, ಅದನ್ನ ಕಲ್ಟಿವೇಶನ್ ಮಾಡೋದ್ರ ಬಗ್ಗೆ ಕೂಡ ಅದಕ್ಕೆ ಏನು ಕೆಮಿಕಲ್ ಕೊಡಬೇಕು, ಏನು ಫರ್ಟಿಲೈಸರ್ ಕೊಡಬೇಕು ಅನ್ನೋದೆಲ್ಲನೂ ನಾನು ಮಾಹಿತಿ ಕೊಡ್ತೀನಿ. ನಮ್ಮ ಹತ್ರ ಎಲ್ಲ ಕಲ್ಕತ್ತಾ ಪ್ಲಾಂಟ್ಸು, ಪೂನಾ, ನಾಸಿಕಿಂದ ತರಿಸುವಂಥ ಪ್ಲಾಂಟ್ಸೇ ನಮ್ಮ ಬಳಿ ಸಿಗೋದು. ನಮ್ಮದು ಲೋಕಲ್ ಐಟಮ್ಗಳು ಯಾವುದೂ ಇರೋದಿಲ್ಲ. ಬೆಲೆನೂ ಅಷ್ಟೇ, ಎಲ್ಲ ಡಿಪೆಂಡ್ ಅಪಾನ್ ಕ್ವಾಂಟಿಟಿ. ರೈತರು ಯಾವ ರೀತಿ ತಗೊಳ್ತಾರೆ, ಎಷ್ಟು ತಗೊಳ್ತಾರೆ. ಈಗ 10,000 ಒಳಗಡೆ ತಗೊಂಡ್ರೆ ಒಂದು ರೇಟ್ ಇರುತ್ತೆ, 10,000 ಮೇಲೆ ತಗೊಂಡ್ರೆ ಒಂದು ರೇಟ್ ಇರುತ್ತೆ. ಬಟ್ ಕ್ವಾಲಿಟಿ ಒಳಗಡೆ ಎಲ್ಲನೂ ಯಾವುದೇ ರೀತಿ ಕಾಂಪ್ರಮೈಸ್ ಅಂತೂ ಇಲ್ಲ. ಅದ್ರ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತಂದರೆ ನಮ್ಮದೇ ನರ್ಸರಿದೊಂದು ಚಾನಲ್ ಇದೆ, ಹೂಬಳ್ಳಿ ನರ್ಸರಿ ಫಾರ್ಮ್ ಅಂತ. ಅದನ್ನ ಯೂಟ್ಯೂಬಲ್ಲಿ ಚೆಕ್ ಮಾಡಿ. ನಾವು ಯೂಟ್ಯೂಬಲ್ಲಿ ನಿಮ್ಗೆ ಕಾಣಿಸೋವಂಥ ಒಂದು ವಿಡಿಯೋಗಳು ಏನಿದೆ ಅದೆಲ್ಲನೂ ನಾನು ಸ್ವಂತ ನಮ್ಮ ಭೂಮಿಲೇ ಬೆಳೆದಿರೋಂಥ ಬೆಳೆಗಳು, ಯಾವ ರೀತಿ ತೆಗ್ದಿದ್ದೀನಿ ಬೆಳೆಗಳನ್ನ, ಯಾವ ರೀತಿ ಬೆಳೆದಿದ್ದೀನಿ ಅಂತಲೂ ಗೊತ್ತಾಗುತ್ತೆ ನಿಮಗೆ. ಆದಷ್ಟು ನಾನು ಬರೋ ರೈತರುಗಳಿಗೆ ತುಂಬ ರೀಸನಬಲ್ ಆಗಿ ನಮ್ಮ ಸೇವಂತಿಗೆ ಗಿಡ ಆಗ್ಬೋದು, ಮಲ್ಲಿಗೆ ಗಿಡ ಆಗ್ಬೋದು, ಕನಕಾಂಬರ, ಗುಲಾಬಿ ಗಿಡ ಆಗ್ಬೋದು,
ಎಲ್ಲನೂ ರೀಸನಬಲ್ ರೇಟಿಗೆ ನಾನು ಮಾಡಿಕೊಡ್ತೀನಿ. ಓಕೆ, ಇವಾಗ ನೀವು ಮನೆಗೆ ಅಂತ ಬಿಟ್ಕೊಂಡಿದ್ದೀರಲ್ಲ 3 ಸಾಲು ಗಿಡ, ಆ ಗಿಡದ ನೇಮ್ ಅಂತ ಏನೇನಂತ ಹೇಳ್ತೀರಾ? ಮೇಡಮ್ ಅದು ತನು ಪರ್ಪಲ್ ಅಂತ, ಅದು ಆ್ಯಕ್ಚುಲಿ ಅದು ವೆಲ್ವೆಟ್ ಪರ್ಪಲ್ ಅಂತಲೂ ಕರೀತಾರೆ, ತನು ಪರ್ಪಲ್ ಅಂತಲೂ ಕರೀತಾರೆ. ತುಂಬ ಮೇಂಟೆನೆನ್ಸ್ ಕಮ್ಮಿ ಅದು ಗಿಡ, ಮೇಂಟೆನೆನ್ಸ್ ತುಂಬ ಕಮ್ಮಿ. ಬಜಾರಲ್ಲಿ ಒಂದು ಆವ್ರೇಜ್ ಆಗಿ ಒಂದು 100ರಿಂದ 200 ರೂಪಾಯಿ ಒಳಗಡೆ ಅಂತೂ ಮಿನಿಮಮ್, ಅನ್ಸೀಸನಲ್ ಕೂಡ 100ರಿಂದ 200 ರೂಪಾಯಿ ಒಳಗಡೆ ಅಂತೂ ರೇಟ್ ಅಂತೂ ಇರುತ್ತೆ. ಈಗಿನ ಇದ್ರೊಳಗೆ ವಿಲ್ಟ್ ಪ್ರಾಬ್ಲಮ್ ಬಂದು ಸೆಂಟೆಲ್ಲೋ ಗಿಡ ತುಂಬಾ ಸಾಯ್ತಾ ಇರೋದ್ರಿಂದ ಈ ಪರ್ಪಲ್ಲು, ಚಾಕ್ಲೇಟು, ಬಿ ವೈಟು, ಮಿಷ್ಕಿನ್ ವೈಟು ಇಂಥ ವೆರೈಟಿಗಳನ್ನೆಲ್ಲ ತುಂಬಾ ಮಾಡ್ಬೋದು. ಸೆಂಟೆಲ್ಲೋ ವಿಲ್ಟ್ ಬಂದು ಪ್ರಾಬ್ಲಮ್ ಆಗ್ತದೆ ಅಂದ್ರೆ ರೈತರು ತುಂಬಾ ಲಾಸ್ ಮಾಡ್ಕೊತಾ ಇದ್ದಾರೆ. ಅದರೊಳಗೆ ಸ್ವಲ್ಪ ಸ್ಪೆಷಲ್ ವೆರೈಟಿ ಕಡೆ ಗಮನ ಹರಿಸಿ ಮಾಡಿದ್ರೆ ತುಂಬ ಒಳ್ಳೆಯದು ರೈತರುಗಳಿಗೆ. ನಾನು ಮತ್ತೆ ನೆಕ್ಸ್ಟ್ ಟೈಮು ನಿಮ್ಮದು ನರ್ಸರಿ ಫಾರ್ಮ್ ಒಳಗಡೆ ಯಾವ್ಯಾವ ಥರ ಗಿಡಗಳನ್ನ ನೀವು ಹೊರಗಡೆ ಎಲ್ಲ ಕಳಿಸ್ತೀರಲ್ಲ, ಅದ್ರ ಬಗ್ಗೆ ಎಲ್ಲ ಮತ್ತೆ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ನನಗೆ ಆ ಥರ ಲೈವ್ ವಿಡಿಯೋ ನನಗೆ ಬೇಕು. ಮತ್ತೆ ನಿಮ್ಮದು ಮಾಡ್ಕೊಡ್ತೀನಿ. ನಂದು ನೋಡಮ್ಮ ಆಲ್ ಇಂಡಿಯಾ ಸರ್ವಿಸ್ ಇದೆ ನಂದು. ಓಕೆ, ಆಲ್ ಇಂಡಿಯಾ ಎಲ್ಲಿಗೆ ಬೇಕಾದ್ರೂ ಕಳಿಸ್ಬೋದು. ಕರ್ನಾಟಕ ಇಂದ ಹಿಡಿದು ಕರ್ನಾಟಕ, ಆಂಧ್ರ, ತೆಲಂಗಾಣ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಆಲ್ ಇಂಡಿಯಾ ಸರ್ವಿಸ್ ಇದೆ. ಓಕೆ, ಟ್ರಾನ್ಸ್ಪೋರ್ಟ್ಗೆ ಹಾಕೋದು ಐಟಮ್ಗಳನ್ನ ಟ್ರಾನ್ಸ್ಪೋರ್ಟಲ್ಲಿ ಹಾಕ್ತೀವಿ. KSRTC ಕಳಿಸೋವಂಥ ಐಟಮ್ಗಳನ್ನ KSRTC ಊರುಗಳಿಗೆ, KSRTC ಕಳಿಸೋವಂಥ ಊರುಗಳಿಗೆ KSRTC ಕಳಿಸ್ತೀವಿ. ಟ್ರಾನ್ಸ್ಪೋರ್ಟಲ್ಲಿ ಕಳಿಸೋವಂಥ ಊರುಗಳಿಗೆ ಟ್ರಾನ್ಸ್ಪೋರ್ಟಲ್ಲಿ ಕಳಿಸ್ತೀವಿ. ಓಕೆ, ಕಾರ್ಗೋನಲ್ಲಿ ಏರ್ ಕಾರ್ಗೋನಲ್ಲಿ ಕಳಿಸೋವಂಥ ಊರುಗಳಿಗೆ ಏರ್ ಕಾರ್ಗೋನಲ್ಲಿ, ಅಂದರೆ ಬೇರೆ ಸ್ಟೇಟ್ಗಳಿಗೆ. ಈಗ ಎಕ್ಸಾಂಪಲ್ ಏನಂದರೆ, ನನಗೆ ರಾಜಸ್ಥಾನಲ್ಲಿ, ಜೈಪುರಲ್ಲೆಲ್ಲ ಕಸ್ಟಮರ್ಸ್ ಇದ್ದಾರೆ. ಔರಂಗಾಬಾದು, ಜಾಲ್ನಾ ಎಲ್ಲ ಕಡೆನೂ ನನಗೆ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ. ಅಲ್ಲಿಗೆಲ್ಲ ಅವ್ರಿಗೆಲ್ಲ ಬೇಕು ಅಂತಂದರೆ, ಯಾಕೆಂದರೆ ಈ ರಾಜಸ್ಥಾನಿಗೆಲ್ಲ ಕಳಿಸ್ಬೇಕಂದ್ರೆ ನಮಗೆ ಬಸ್ ಫೆಸಿಲಿಟಿ ಇಲ್ಲ. ಟ್ರೈನಲ್ಲಿ ಹಾಕ್ತೀವಿ ಅಂತಂದರೆ ಟ್ರೈನ್ ಫೆಸಿಲಿಟಿನೂ ಇಲ್ಲ. ಏರ್ ಕಾರ್ಗೋನಲ್ಲೇ ಕಳಿಸ್ಬೇಕು. ಡೈರೆಕ್ಟ್ ನಾವು ಏರ್ ಕಾರ್ಗೋನಲ್ಲಿ ಹಾಕಿದಾಗ ವಿತಿನ್ ಒಂದು 5 to 6 hours ಅಲ್ಲಿ ಬೈ ಹ್ಯಾಂಡ್ ಅವ್ರಿಗೆ ಸಿಗುತ್ತೆ. ಪ್ಲಾಂಟ್ಸ್ ಅಂತೂ ಪ್ಯಾಕಿಂಗಿಂದ ಆಗಲಿ ಯಾವುದೇ ರೀತಿ ಡ್ಯಾಮೇಜ್ ಆಗದಂಗೆ ನಾವು ಕೊಡ್ತೀವಿ. ಓಕೆ, ಅದೇ ಇವಾಗ ಕ್ಲಿಯರ್ ಆಯಿತು ಏನು ಇತ್ತ ಅಂತ. ಸರಿ, ಥ್ಯಾಂಕ್ ಯು. ಏನಾನ ಡೀಟೇಲ್ಸ್ ಬೇಕು ಅಂದರೆ ಕೇಳಮ್ಮ ನಾನು. ಓಕೆ, ಆಯಿತು. ಸರಿ. ಓಕೆ, ಇಷ್ಟೊತ್ತವರೆಗೂ ನೀವು ನೋಡಿದ್ದು ಸಗಣಿ ಮತ್ತು ಗಂಜಲನ ಯೂಸ್ ಮಾಡಿಕೊಂಡು ಹೇಗೆ ಕಡಿಮೆ ಖರ್ಚಿನಲ್ಲಿ ಗೊಬ್ಬರನ ತಯಾರಿಸ್ಕೋಬೋದು ಅಂತ ಹೇಳಿದೆ. ಮತ್ತು ನಮ್ಮ ಅಣ್ಣನ ನರ್ಸರಿ ಫಾರಮಲ್ಲಿ ಯಾವ್ಯಾವ ಥರ ಸೇವಂತಿಗೆ ಗಿಡಗಳು ಸಿಗುತ್ತೆ, ಯಾವ್ಯಾವ ಸೀಸನ್ನಲ್ಲಿ ಯಾವ್ಯಾವ ಥರ ಸೇವಂತಿಗೆ ಗಿಡಗಳನ್ನ ಹಾಕ್ಬೋದು, ಇದ್ರ ಬಗ್ಗೆ ಎಲ್ಲ ಮತ್ತೆ ಅವ್ರ ಹತ್ರನೇ ಲೈವಲ್ಲಿ ವಿಡಿಯೋ ಮಾಡಿಸ್ತೀನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಅಣ್ಣನ ಚಾನಲ್ ನೇಮ್ ಬಂದು ಹೂಬಳ್ಳಿ ನರ್ಸರಿ ಫಾರ್ಮ್ ಅಂತ. ಹೂಬಳ್ಳಿ ನರ್ಸರಿ ಫಾರ್ಮಲ್ಲಿ ಹೋಗಿ ನೋಡಿ, ಅಕೌಂಟಲ್ಲಿ ಯೂಟ್ಯೂಬಲ್ಲಿ ಒಂದ್ಸಲ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.